ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ನಿಮಗೆ ಏನು ಸ್ಪೆಷಲಾಗಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಚಿಲ್ಲಿ ಚಿಕನ್ ಮಾಡೋದು ಹೇಗೆ ಅಂತ. ಸಿಂಪಲ್ಲಾಗಿ ನಾನು ಯಾವುದೇ ರೀತಿ ಕಾರ್ನ್ಫ್ಲವರ್ ಆಗಲಿ ಸೋಯಾ ಸಾಸ್ ಅದು ಯಾವುದು ಬಳಸದೆ ತುಂಬ ಚೆನ್ನಾಗಿ ಮಾಡೋದು ಹೇಳ್ಕೊಡ್ತೀನಿ. ನಾನು ಮಸಾಲೆ ರುಬ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಚಕ್ಕೆ, ಲವಂಗ, ಮೆಣಸು ಅಷ್ಟು ತೊಗೊಂಡು ರುಬ್ಬೋದಕ್ಕೆ ಹಾಕೋತಿದ್ದೀನಿ. ಮತ್ತು ಒಗ್ಗರಣೆಗೆ ಬಂದುಬಿಟ್ಟು ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಇದಿಷ್ಟು ತೊಗೊಂಡಿದ್ದೀನಿ. ಆಗಲೇ ಹೇಳ್ದಂಗೆ ನಾನು ಮಸಾಲೆನ ರುಬ್ಕೊಳ್ಬೇಕು ಅಂತ ಹೇಳಿದ್ನಲ್ವ, ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗ್ಬೇಡಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ತರಿಯಾಗೇ ಇರಲಿ, ಆ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಮತ್ತು ಚಿಕನ್ ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ ನಾನು. ನಿಮಗೆ ಬೇಕಂದರೆ ಜಾಸ್ತಿ ಕಂಟೆಂಟಲ್ಲಿ ತೊಗೋಬೋದು. ನಾನು ಏನಂದರೆ ಚಿಕನ್ನಿಗೆ ಅರಶಿನ, ಉಪ್ಪು ಮತ್ತು ರುಬ್ಬಿರೋ ಅಂಥ ಮಸಾಲನ ಸ್ವಲ್ಪ ಹಾಕಿ ಮ್ಯಾಗಿನೇಟ್ ಮಾಡೋದು, ಕ್ಲೀನಾಗಿ ಕಲಸಿ ಇಟ್ಬಿಟ್ಟು ಮ್ಯಾಗಿನೇಟ್ ಮಾಡೋದಕ್ಕೆ ಇಡ್ತೀನಿ. ನೋಡ್ತಾ ಇರ್ಬೋದು, ಕ್ಲೀನಾಗಿ ಕಲಿಸ್ಬೇಕು. ಚಿಕನ್ನಿಗೆ ಎಲ್ಲ ಇನ್ನು ಮಸಾಲೆ ಬಂದು ಹತ್ತಬೇಕು, ಆ ಥರ ಕ್ಲೀನಾಗಿ ಕಲಿಸ್ಬಿಟ್ಟು 1/2 ಅವರು ನಾನು ಇಡ್ತೀನಿ ಅದನ್ನು. ಒಂದು 1/2 ಅವರ್ ಆದ ತಕ್ಷಣ ಬನ್ನಿ, ಇಲ್ಲಿ ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ. ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಹಾಕಬೇಕು. ಚಟಪಟ ಅಂದ ನಂತರ ನೋಡ್ತಾ ಇರ್ಬೋದು ನೀವು, ಚಟಪಟ ಅಂದ ನಂತರ ನಾನು ಆನಿಯನ್ ಬಂದುಬಿಟ್ಟು ಒಂದೇ ತೊಗೊಂಡಿದ್ದೀನಿ, ದೊಡ್ಡದು. ನೀವು ಚಿಕ್ಕದಿದ್ದರೆ 2 ತೊಗೊಳ್ಳಿ. ನಾನು 1 ತೊಗೊಂಡಿದ್ದೀನಿ. ಅದು ಈ ಆನಿಯನ್ ಬಂದುಬಿಟ್ಟು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಆನಿಯನ್ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ನೋಡ್ತಾ ಇರ್ಬೋದು ನೀವು. ಆನಿಯನ್ ಫ್ರೈ ಆದ ನಂತರ ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದೇ ನಂತರ ಟೊಮಟೊ ಹಣ್ಣು ಹಾಕ್ಕೊತಾ ಇದ್ದೀನಿ. ಟೊಮಟೊ ಹಣ್ಣು ಕೂಡ ಅಷ್ಟೇ, ನಾನು 1 ತೊಗೊಂಡಿದ್ದೀನಿ, ಚಿಕ್ಕದೊಂದು ತೊಗೊಂಡಿದ್ದೀನಿ. ದೊಡ್ಡದಾದರೆ 1/2 ತೊಗೊಳ್ಳಿ. ಮತ್ತು ಹುಳಿ ಬಂದುಬಿಡುತ್ತಲ್ಲ, ಅದಕ್ಕೆ ಟೊಮಟೊ ಹಣ್ಣು ಫ್ರೈ ಆದ ನಂತರ ನಾನು ಮ್ಯಾಗಿನೇಟ್ ಮಾಡಿರೋಂಥ ಚಿಕನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೋಲ್ಡ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಚಿಕನ್ ಬಂದುಬಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು. ನೀವು ಉಪ್ಪು ನೋಡಿ ಹಾಕ್ಕೊಳ್ಳಿ, ಯಾಕೆಂದರೆ ನೀವು ಚಿಕನ್ ಮೊದಲು ಖಾರ ಕಲಿಸ್ಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕಿದ್ದೀವಲ್ಲ, ಹಾಗಾಗಿ ಇವಾಗ ನೋಡಿಬಿಟ್ಟು ಹಾಕ್ಕೊಳ್ಳಿ. ಅದನ್ನು ಒಂದು 10 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡ್ತೀನಿ, ಯಾಕೆಂದರೆ ನೀರು ಮತ್ತು ಎಣ್ಣೆ ಎರಡು ಬಿಡಬೇಕು ಚಿಕನ್ನಿಂದ. ಸೊ ಅದಕ್ಕೆ ಬಿಟ್ಬಿಟ್ಟು ಬೇಯಿಸ್ಕೊಂಡ್ರೆ ಈ ಥರ ಆಗುತ್ತೆ, ನೀರು ಮತ್ತು ಎಣ್ಣೆ ಸಪ್ರೇಟ್ ಆಗುತ್ತೆ. ಆ ನಂತರ ನಾನು ರುಬ್ಬಿರೋ ಅಂಥ ಮಸಾಲ ಸ್ವಲ್ಪ ಉಳಿದಿತ್ತಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಆ ಮಸಾಲೆನ ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಗ್ರೀನ್ ಚಿಲ್ಲಿ ಚಿಕನ್ ಅಂದರೆ ಹೆಂಗಿರಬೇಕಲ್ಲ, ಅಷ್ಟು ನೀವು ಅಂದ್ಕೊಂಡಿರೋಗಿನ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ನೀವು, ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ, ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ನಾನು. ಚಿಕನ್ ಬೇಯಲಿಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ಮಾತ್ರ ನಾನು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಅದು ಗ್ರೇವಿ ಥರನೂ ಆಗ್ಬೋದು, ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಆಯಿತು ಅಷ್ಟೇ. ಅದಕ್ಕೇ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು, 1.5 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. 1.5 ಸ್ಪೂನು ಇಲ್ಲ 1/4 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ನಾನು 1/4 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲನೂ ಕೂಡ ಹಾಕ್ಕೊತಾ ಇದ್ದೀನಿ. ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಏನು ಹಾಕ್ಕೊತಾ ಇಲ್ಲ. ನೀವು ಜಾಸ್ತಿ ಇದ್ದರೆ ಬೇಕಾದ್ರೆ ಜಾಸ್ತಿ ಯೂಸ್ ಮಾಡ್ಬೋದು. ನನಗೆ ಸಾಕು, ಅರ್ಧ kg ಇರೋದ್ರಿಂದ ನಾನು ಅಷ್ಟೇ ಯೂಸ್ ಮಾಡ್ತೇನೆ. ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಲಿಕ್ಕೆ ಬಿಟ್ಟರೆ ಆಯಿತು. ನೋಡ್ತಾ ಇರ್ಬೋದು ನೀವು, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ತಿಂದರೆ ಎಷ್ಟು ಚೆನ್ನಾಗಿರ್ಬೋದಲ್ಲ. ಒಮ್ಮೆ ಟ್ರೈ ಮಾಡಿಬಿಟ್ಟು ಈ ವಿಡಿಯೋ ಹೇಗಿತ್ತು, ನೀವು ಕೂಡ ಮಾಡಿದ್ದು ಹೇಗಿತ್ತು ಅದನ್ನು ಕಮೆಂಟ್ ಮಾಡಬೇಕು ನನಗೆ. ಈ ಥರ ಲಿಪ್ ಕ್ಲೋಸ್ ಮಾಡಿಬಿಟ್ಟು ಬೇಯೋಕ್ಕಿಡಬೇಕು. ನಾನು ಕಾರ್ನ್ಫ್ಲವರ್ ಸ್ವಲ್ಪ ಒಂದು 1/2 ಸ್ಪೂನಷ್ಟು ಮಾತ್ರ ತೊಗೊಂಡಿದ್ದೀನಿ. ಅದನ್ನು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು.
ನೋಡ್ತಾ ಇರ್ಬೋದು ನೀವು. ಅದು ಅಷ್ಟೊತ್ತಿಗೆ ನಾನು ಚಿಕನ್ನ ಬೇಯಕ್ಕೆ ಇಟ್ಟಿದ್ದೆಲ್ಲ ಚಿಕನ್ ಪೂರ್ತಿ ಬೆಂದಿದೆ, ತಳ ಏನೂ ಹಿಡಿಯಲ್ಲ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ನೀವು. ಅಷ್ಟೇ, ಬೆಂದಿದೆ, ಚಿಕನ್ ಎಲ್ಲ ಬೆಂದಿದೆ. ಆನಂತರ ನಾನು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಮೇಲೆ ಹಾಕ್ತಾಯಿದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ ಆಲ್ರೆಡಿ ಬೆಂದಿದೆ, ಈಗ ಮತ್ತೆ ಬೇಯಿಸೋ ಅವಶ್ಯಕತೆ ಏನಿಲ್ಲ. ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ನೋಡಿಕೊಂಡು ಮತ್ತೆ ಉಪ್ಪು ಖಾರ ಕಮ್ಮಿ ಅನಿಸಿದ್ರೆ ನಿಮಗೆ ಹಾಕ್ಕೊಳ್ಳಿ. ಮತ್ತು ನನಗೇನಿಲ್ಲ, ಕರೆಕ್ಟಾಗಿದೆ, ಸೊ ನಾನೇನೂ ಇಲ್ಲ. ಮತ್ತು ಕಾರ್ನ್ಫ್ಲವರ್ ನೀರಾಕಿ ಕಲಸಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಏನಕ್ಕಂದರೆ ಅದು ಗರಮಾಗಿ, ಅಂದರೆ ಗಟ್ಟಿ ಇರುತ್ತೆ, ಅದಕ್ಕೋಸ್ಕರ ನಾನು ಹಾಕ್ತಾಯಿದ್ದೀನಿ ಅಷ್ಟೇ, ಇನ್ನೇನಿಲ್ಲ ಉದ್ದೇಶ. ಸ್ವಲ್ಪನೇ, ಒಂದು 1/4 ಸ್ಪೂನ್ ಹಾಕಿದ್ರೆ ಏನಾಗಲ್ಲ ಅಲ್ವಾ. ಸೊ ಅಷ್ಟು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿ, ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಬಿಟ್ರೆ ಆಗೋಯ್ತು ಫ್ರೆಂಡ್ಸ್. ಇಷ್ಟೇ ಸಿಂಪಲ್ಲಾಗಿ ಈಸಿ ಮೆಥಡಲ್ಲಿ ಮಾಡ್ಕೋಬೋದು. ಒಮ್ಮೆ ಟ್ರೈ ಮಾಡಿ ನೀವು ನೋಡಿ ಫ್ರೆಂಡ್ಸ್. ಇಷ್ಟೇ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮಸಾಲೆ ಎಲ್ಲ ಚಿಕನಿಗೆ ತುಂಬ ಚೆನ್ನಾಗಾಗಿರುತ್ತೆ. ಮತ್ತು ಒಂದು 5 ನಿಮಿಷ ಕ್ಯಾಪ್ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಿದರೆ ನೋಡಿ, ಗ್ರೀನ್ ಚಿಲ್ಲಿ ಚಿಕನ್ ರೆಡಿ ಆಗೋಯಿತು. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮರಿದೆ